ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಉಪನ್ಯಾಸಕ ಮೀನಾಜ್ ಅವರಿಂದ ಇಫ್ತಿಯಾರ್ ಕೂಟದ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಯಿತು. ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ತಿಂಗಳಲ್ಲಿ ಉಪವಾಸ ಇರುವವರಿಗಾಗಿ ಈ ಇಫ್ತಿಯಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಹಲವು ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮೀನಾಜ್ ಅವರು, ಮಾನ್ವಿ ಅಂದರೆ ಮಾನವೀಯತೆಯ ತವರೂರು ಎಂದು ಹೆಸರು ಪಡೆದ ಊರು. ರಂಜಾನ್ ಸಮಯದಲ್ಲಿ ಮುಸ್ಲಿಂ ಸಮಾಜದವರು ಉಪವಾಸ ಮಾಡಿ ಪವಿತ್ರತೆಯನ್ನು ಕಾಪಾಡ್ತಾರೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪುರಸಭೆಯ ಮಾಜಿ ಸದಸ್ಯ ಶಕೀಲ್ ಬೇಗ್ ಅವರ ಪುತ್ರ ಮೊಹಮ್ಮದ್ ಮಿರ್ಜಾ ಬೇಗ್ ಅವರು ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿ ನೇಮಕಗೊಂಡ ಹಿನ್ನೆಲೆ ಅವರನ್ನು ಅಭಿಮಾನಿಗಳು ಸನ್ಮಾನಿಸಿದ್ದಾರೆ. ಮೊಹಮ್ಮದ್ ಮಿರ್ಜಾ ಬೇಗ್ ಅವರು ತಮ್ಮ ಹೊಸ ಜವಾಬ್ದಾರಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಸಮಾಜಕ್ಕೆ ಉಪಕಾರಿಯಾಗಲಿ ಎಂದು ಕಾರ್ಯಕ್ರಮದಲ್ಲಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನನಗೆ ಸಿಕ್ಕಿರುವಂತಹ ಹುದ್ದೆಯಲ್ಲಿ ಕಾರ್ಮಿಕರೇನಿದ್ದಾರೆ, ಬಹಳಷ್ಟು ಸರ್ಕಾರದಿಂದ ಬಹಳಷ್ಟು ಸ್ಕೀಮ್ಸ್ಗಳಿದ್ದಾವೆ. ಆ ಸ್ಕೀಮ್ಸ್ಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಅವರಿಗೆಲ್ಲರಿಗೂ ಕೂಡ ನನ್ನ ಕೈಯಿಂದ ಆಗುವಂತಹ ಎಲ್ಲ ಸೇವೆಗಳನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ನಾನು ಮಾಡಿದ್ದೇನೆ. ನಮ್ಮ ತಂದೆಯವರು ರಾಜಕೀಯದಿಂದ ಜನರ ಸೇವೆಯನ್ನು ಮಾಡಿದರು. ನಾನು ಸರ್ಕಾರದ ಸೇವೆಯಿಂದ ಜನರ ಸೇವೆಯನ್ನು ಮಾಡಬೇಕಂತೇಳಿ ನಿಶ್ಚಯಿಸಿದ್ದೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ನನಗೆ ಗೊತ್ತಿದ್ದಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ ನನಗೋಸ್ಕರ ಇಷ್ಟು ಮಂದಿ ಬರ್ತಾರಂತೇಳಿ. ನಾನು ಅನ್ಕೊಂಡಿದ್ದೆ ಈ ಒಂದು ಸಣ್ಣ ಸರ್ಕಾರಿ ನೌಕರಿಯನ್ನ ಮಾಡಿ ಈಗ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತಗೊಂಡ್ಕೊಂಡು ನಾನು ಈ ಮನೆಯಲ್ಲಿ ಆರಾಮಾಗಿ ಇರೋಣ ಅಂತ ತಿಳ್ಕೊಂಡಿದ್ದೆ. ಮುಂದೆ ಓದುವಂತಹ ಒಂದು ಹಂಬಲ ಇತ್ತು, ತಂದೆ ಇರುವಾಗ ಹಂಬಲ ಇತ್ತು. ಈಗ ಮುಂದೆ ಓದುವಂಥದ್ದು ಬೇಡ ಅಂತೇಳಿ ಸ್ಟಾಪ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದೆ. ಆದರೆ ಇವತ್ತಿನ ಈ ಒಂದು ಪ್ರೀತಿ, ಈ ಒಂದು ಸನ್ಮಾನಗಳು ನೋಡಿದ್ರೆ ಮುಂದಕ್ಕೆ ಇನ್ನಷ್ಟು ಓದಿ ಇನ್ನಷ್ಟು ಉನ್ನತ ಸ್ಥಾನವನ್ನು ತೆಗೆದುಕೊಂಡು ಈ ಕಾರ್ಮಿಕ ಬಳಕೆ ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ಕೂಡ ಸೇವೆ ಮಾಡುವಂತಹ ಒಂದು ನಿರ್ಧಾರ